ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಾಗಲಕೋಟೆ ಉಪಚುನಾವಣೆ ಕದನ ರಂಗೇರಿದೆ. ಚರಂತಿ ಮಠ ಪರ ಇವತ್ತು ಬಿಜೆಪಿ ನಾಯಕರು ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ಬೊಮ್ಮಾಯಿ, ಅಶೋಕ್, ಸಿಟಿ ರವಿ, ಸುನಿಲ್ ಕುಮಾರ್, ಜನಾರ್ದನ್ ರೆಡ್ಡಿ ಸೇರಿ ವಿದ್ಯಾಗಿರಿಯಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಉಮೇಶ್ ಮೇಟಿ ಪರ ಇನ್ನೊಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಸಿಎಂ ಅವರು ಕೂಡ ಪ್ರಚಾರವನ್ನ ಮಾಡಲಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ಸೇರಿ ಮುಖಂಡರು ಸಿಎಂಗೆ ಸಾಥ್ ನೀಡಲಿದ್ದಾರೆ. ಬಾಗಲಕೋಟೆ ಹಾಗೂ ದಾವಣಗೆರೆಯಲ್ಲಿ ಅಬ್ಬರದ ಪ್ರಚಾರಗಳು ನಡೀತಾ ಇದೆ. ಬಾಗಲಕೋಟೆ ಉಪಚುನಾವಣೆ ಕದನದಲ್ಲಿ ಇವತ್ತು ಅಬ್ಬರದ ಪ್ರಚಾರ ನಡೆಯುತ್ತೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಬಿಜೆಪಿಯ ಘಟಾನುಘಟಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಸಚಿವರಾದ ಸಿಟಿ ರವಿ, ಪಿ ಸುನಿಲ್ ಕುಮಾರ್, ಜನಾರ್ದನ್ ರೆಡ್ಡಿ ಎಲ್ಲರೂ ಸೇರಿಕೊಂಡು ಅಬ್ಬರದ ಪ್ರಚಾರವನ್ನ ಮಾಡಲಿದ್ದಾರೆ. ವಿದ್ಯಾಗಿರಿಯ 15ನೇ ವಾರ್ಡ್ನ ಅಕ್ಕಿಮರಡಿ ಲೇಔಟ್, ಮನಗೂಳಿ ಲೇಔಟ್ನಲ್ಲಿ ಪ್ರಚಾರವನ್ನ ಮಾಡ್ತಾರೆ. ಹಾಗೆ ಇನ್ನೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಪರ ಸಿಎಂ ಸಿದ್ದರಾಮಯ್ಯನವರು ಪ್ರಚಾರವನ್ನ ಮಾಡಲಿದ್ದಾರೆ. ಸಚಿವರಾದ ಆರ್.ಬಿ. ತಿಮ್ಮಾಪುರ ಸೇರಿ ಮುಖಂಡರು ಸಿಎಂಗೆ ಸಾಥ್ ನೀಡ್ತಾರೆ. ಬೆಳಗ್ಗೆ 9:30ಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಸಿಎಂ ಸಭೆಯನ್ನು ಕೂಡ ಮಾಡಲಿದ್ದಾರೆ. ಹೀಗಾಗಿ ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ನಡೀತಾ ಇದೆ. ಎರಡೂ ಕ್ಷೇತ್ರಗಳಲ್ಲಿ ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಗಾಗಿ ದಿಗ್ಗಜ ನಾಯಕರೇ ಕಣಕ್ಕೆ ಇಳಿದಿದ್ದಾರೆ. ಇವತ್ತು ಕೂಡ ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದಾರೆ ನಾಯಕರು. ಚರಂತಿಮಠ ಪರ ಇವತ್ತು ಬಿಜೆಪಿ ನಾಯಕರು ಪ್ರಚಾರದಲ್ಲಿ ಭಾಗಿಯಾಗ್ತಾರೆ. ಒಂದು ಕಡೆ ಬೊಮ್ಮಾಯಿ ಆಗಿರ್ಬೋದು, ಅಶೋಕ್ ಆಗಿರ್ಬೋದು, ಸಿಟಿ ರವಿ, ಸುನಿಲ್ ಕುಮಾರ್, ಹಾಗೆ ಜನಾರ್ದನ್ ರೆಡ್ಡಿ ಸೇರಿ ವಿದ್ಯಾಗಿರಿಯಲ್ಲಿ ಇವತ್ತು ಪ್ರಚಾರ ನಡೆಯುತ್ತೆ. ಹಾಗೆ ಮತ್ತೊಂದು ಕಡೆ ಕಾಂಗ್ರೆಸ್ ಕಡೆಯಿಂದ ಕಾಂಗ್ರೆಸ್ ಪರವಾಗಿ ಸಿಎಂ ಅವರು ಕೂಡ ಪ್ರಚಾರಕ್ಕೆ ಇಳಿದಿದ್ದಾರೆ. ಸಚಿವ ಆರ್.ಬಿ. ತಿಮ್ಮಾಪುರ ಸೇರಿ ಮುಖಂಡರು ಸಿಎಂಗೆ ಸಾಥ್ ನೀಡಲಿದ್ದಾರೆ. ಹಾಗೆ ವಿದ್ಯಾಗಿರಿಯ 15ನೇ ವಾರ್ಡ್ನ ಅಕ್ಕಿಮರಡಿ ಲೇಔಟ್, ಮನಗೂಳಿ ಲೇಔಟ್ನಲ್ಲಿ ಪ್ರಚಾರವನ್ನ ಬಿಜೆಪಿ ನಾಯಕರು ಮಾಡ್ತಾರೆ. ಮತ್ತೊಂದು ಕಡೆ ಇವತ್ತು ಸಿಎಂ ಕೂಡ ಪ್ರಚಾರದಲ್ಲಿ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 9:30ಕ್ಕೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಸಿಎಂ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಲಿದ್ದಾರೆ.